ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್, ಅವರ ನೀಡ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನೇನು ಆಸ್ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್ ಫಾರ್ ಎ ಪ್ರಾಸ್ಪೆಕ್ಟ್. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರದ್ದು ಏನೇನು ಕ್ವಶನ್ ಆಗ್ತಾ ಇರ್ತಾರೆ, ಅಕಸ್ಮಾತ್ ಡೈರಿ ಮತ್ತೆ ಪೆನ್ ಇತ್ತು ಅಂದ್ರೆ ಹಂಗೆ ಸುಮ್ಮನೆ ಬರ್ಕೋದಾ ಇರ್ಬೇಕು. ಕೆಲವರಿಗೆ ಮರು ಜಾಸ್ತಿ, ಸಡನ್ ಆಗಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ, ಅವರ ನೀಡ್ಸ್ ನಿಮಗೆ ಗೊತ್ತಾಗಲ್ಲ. ಅವ್ರಿಗೆ ಏನೋ ಒಂದು ನೀಡ್ಸ್ ಇದೆ, ಹುಷಾರಿಲ್ಲ ತುಂಬಾ ಅನ್ನೋರು ಇರ್ಬೋದು, ದುಡ್ಡಿನ ಬಗ್ಗೆ ಇರ್ಬೋದು, ಅವ್ರಿಗೆ ಒಂದು ಐಷಾರಾಮಿ ಜೀವನ ಬೇಕು ಅನ್ನೋದಿರ್ಬೋದು. ಈಗ ನಿನ್ನೆ ಗಮಂಡಿ ವ್ಯಕ್ತಿ ಕೂರಿಸಿದ್ನಲ್ಲ, ಅವ್ನಿಗೆ ಎಸ್ಟೇಟ್ ತುಂಬಾ ಚೆನ್ನಾಗಿದೆ, ಕಾರಲ್ಲಿ ಬಂದಿದ್ದಾನೆ, ಸಖತ್ ಲಕ್ಸುರಿ ಆಗಿದೆ, ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ವೈನ್ ಜಾಸ್ತಿ ಕುಡಿತಾರಂತಾರೆ, ನಿಮ್ಗೆ ಕುಡ್ಕೋದು ಜಾಸ್ತಿ ಅಂತಾರೆ, ಡ್ರಿಂಕ್ಸ್ ಆಗಿದೆ ಹೆವಿ ಕುಡಿತೀನಿ ಸರ್, ಅಲ್ಲೇ ನನಗೆ ಸಿಕ್ಕೋದು ಪಾಯಿಂಟ್. ಎಂಜಾಯ್ ಪರ್ಸನ್ ಸಾರ್ ಅಂತ ನನಗೆ ಗೊತ್ತಾಯ್ತು. ಬಿಗ್ ಪಾಯಿಂಟ್ ಏನಪ್ಪ, ಎಂಜಾಯ್ ಮಾಡ್ಕೊಂಡಿದ್ದಾನೆ, ಕಾರಲ್ಲಿ ಬಂದವನೆ, ಎಸ್ಟೇಟು ಇದೆ, ಒಳ್ಳೆ ದುಡ್ಡತ್ತೆ. ಅವಾಗ ಹೆಲ್ತ್ ಬಗ್ಗೆ ತೊಗೊಂಡೆ. ಸಾರ್ ಹೆಲ್ತ್ ಅಂದರೆ ಹೆಂಗೆ ಗೊತ್ತಾ ಸರ್, ಹಿಂಗಲ್ಲ ಸರ್, ನಮಗಲ್ಲ ಅಂದರೂ ನಮ್ಮ ಕುಟುಂಬಕ್ಕೋಸ್ಕರ ಇರಬೇಕು ಸರ್, ಫ್ಯಾಮಿಲಿಗೋಸ್ಕರ ಇರಬೇಕು ಸರ್. ನೀವಂದರೆ ನೀವು ಇಲ್ಲೇ ಈ ಲೆವೆಲ್ ಇದ್ದೀರಾ ಅಂದರೆ ಸರ್ ಮನೇಲಿ ಹೆಂಗಿರ್ಬೇಕು ಸರ್, ನಮ್ಮ ರಿಲೇಷನಲ್ಲಿ ಸರ್ ಎಲ್ಲ ಹೇಳಿದಾಗ, ಹೌದು ಸರ್ ಹೆಲ್ತ್ ಕಾಪಾಡ್ಕೋಬೇಕು ಸರ್, ಅವೆಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀವಿ ಅಂತ. ಹೌದು ಸರ್ ಡ್ರಿಂಕ್ಸ್ ಮಾಡೋ ನಮ್ಮ ರೆಡಿಟ್ ಕಾಪಿ ಇದೆ, ಎಲ್ಲ ಕಂಟ್ರೋಲ್ ಮಾಡಿ ಸರ್, ಈ ಥರ ಇದೆ ಆ ಥರ ಇದೆ. ಹೌದಾ, ಯಾವ್ದು ಪ್ರಾಡಕ್ಟು ಇದ್ಕೊಟ್ಟು ಸರ್, ನೀವು ಡ್ರಿಂಕ್ಸ್ ತೊಗೊಳ್ಳಿ, ನೋ ಪ್ರಾಬ್ಲಮ್, ನಮ್ಮ ಲಿವರ್ ಕಪ್ಪನ್ನು ಜೊತೆಗೆ ತೊಗೊಳ್ಳಿ, ನಿಮ್ಗೆ ಏನು ಟೆನ್ಷನ್ ಆಗಲ್ಲ ಅಂದೆ. ಓ ಹಂಗಾರೆ ನಾವು ಡ್ರಿಂಕ್ಸ್ ಮಾಡಿ ನಮ್ಮ ಲಿವರ್ ಕಪ್ಪನ್ನು ತೊಗೊಂಡ್ರೆ ಆಗುತ್ತಲ್ವ? ಓ ಸೂಪರ್ ರಿಸಲ್ಟ್ ಸರ್, ಲಿವರೇ ಡ್ಯಾಮೇಜ್ ಆಗಲ್ಲ ಸರ್. ಹಂಗಾರೆ ಕುಡಿ ಸರ್, ನನಗೆ ಫುಲ್ ಪ್ಯಾಕೆಟೇ ಅದು ಕುಡಿ ಅಂತ ಅಂಗಡಿಸ್ಬಿಡಿ, ಫುಲ್ ಲಿವರ್ ಕಪ್ ಕುಡಿ ಅಂತ. ವಾರದ ಇಡೀ ಕುಡಿಯೋದೇ ಕೆಲಸ ಅಂತ ಪಾರ್ಟಿ. ಅದು ಎಸ್ಟೇಟ್ ಕ್ಲಬ್ ಏನೋ ಇದೆಯಂತ ಹೋಗೋದಂತೆ, ಸಂಜೆ ಮೇಲೆ 5 ಗಂಟೆ ಮೇಲೆ ಏನು ಕೆಲಸ ಇಲ್ಲ ಸರ್ ನಮಗೆ, ಕರೆಕ್ಟ್ ಅಲ್ಲ? ಹೋಗೋದು, ಕಾರ್ಡ್ ಹೇಳೋದು, ಕುಡಿಯೋದು. ಹಂಗಾರೆ ಫಸ್ಟು ಲಿವರ್ ಕಪ್ ತೊಗೊಳ್ಳಿ ಅಂತ. ಆಮೇಲೆ ಫ್ಯಾಮಿಲಿಗೆ ಬೇರೆ ಬೇರೆ ಐಡಿದು ಸಜೆಸ್ಟ್ ಮಾಡಿದೆ, 3 ಐಡಿ ರೆಡಿ ಆಗುತ್ತೆ. ಯಾವಾಗ ಅವರ ನೀಡ್ಸ್, ಅವರ ಅವಶ್ಯಕತೆ ಏನೇನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟು. ವಾಟ್ ಯು ವಾಂಟ್ ಟು ಅಚೀವ್, ನೀವೇನು ಅಚೀವ್ಮೆಂಟ್ ಆಗಬೇಕಾಗಿದೆ ಅಂತೇಳಿ ಹೋದ ತಕ್ಷಣ ನೀವೇನಾಗಬೇಕಂತ ಇದ್ದೀರಾ ಅದು ಹೇಳಕ್ಕೆ ಹೋಗ್ಬಾರ್ದು. ಪ್ರೀತಿಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಮೈಂಡ್ ಸೆಟ್ಟಲ್ಲಿ ಅವ್ರು ಏನು ಆಗಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇದೆ ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಅವ್ರು ಏನೋ ಒಂದು ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ, ಸರ್ ಏನು ಸರ್ ಜಾಬ್ 100% ಸಿಗುತ್ತೆ ಸರ್, ಇದು ಪಾರ್ಟ್ ಟೈಮ್ ಮಾಡೋದು ಸರ್, ನೀವು ಜಾಬ್ ಹುಡುಕಿ ಸರ್. ನೀವು ಜಾಬ್ ಯಾಕೆ ಹುಡ್ಕಕ್ಕೆ ಹೋಗ್ತೀರಾ, ನಮ್ಗೆ ಇಷ್ಟ ಮಾಡ್ರಿ ಕೋಟ್ಯಾಧಿಪತಿ ಆಗ್ಬೇಕು ಅಂದ್ಬಿಟ್ರೆ ಅವ್ರ ತಲೆ ಬಿಸಿ ಆಗ್ಬಿಡುತ್ತೆ. ಎಲ್ಲಿ ಸರ್ ಈ ಜನ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡು ನಾವು ಸೆಟ್ ಹೋಗೋಕ್ಕಾಗಲ್ಲ ಅಂತ ಜಾಬ್ ಹುಡುಕಿ ಸರ್. ಜಾಬಿಂದ ಜಾಬ್ ಮಾಡ್ಬೇಕು ಸರ್, ನಮ್ಮ ಜೀವನ ನಡೀಬೇಕಲ್ಲ ಸರ್, ಇದು ಪಾರ್ಟ್ ಟೈಮ್ ಆಗಿ ಮಾಡಿ ಸರ್. 1 ಅವರ್ ಟೈಮ್ ಕೊಡಿ, 1 ಅವರ್ ಕೊಟ್ಟರೆ ಆಗುತ್ತಾ? 100% ಆಗುತ್ತೆ. 2 ಅವರ್ ಕೊಟ್ಟರೆ ಆಗುತ್ತಾ? 100% ಆಗುತ್ತೆ. ನಾನು ಮುಂದೆ ಕೂತವ್ರಿಗೆಲ್ಲ ಫುಲ್ ಟೈಮ್ ಮಾಡಿ ಅಂತ ನಾನು ಹೇಳೋದೇ ಇಲ್ಲ ಸರ್, ನಮಗೆ ಟೈಮ್ ಇಲ್ಲ ಸರ್. ನಿಮ್ಗೆ ಯಾವ ಟೈಮ್ ಆಗ್ಬೋದು ಸರ್? ಸರ್ ಸಂಜೆ ಮೇಲೆ 1 ಅವರ್ ಆರಾಮ ಇರ್ತೀನಿ ಸರ್, ಅದೇ 1 ಅವರ್ ಕೊಡಿ ಸರ್ ಅಂತೀನಿ. ಅದೇ 1 ಅವರಲ್ಲಿ ಫಸ್ಟ್ ಡೇ ಕರಿತೀನಿ, ಕಾಫಿ ಟೀ ಕುಡಿ ಕೂತ್ಕೋತಾರೆ, ಫ್ರೆಂಡ್ ಮಾಡ್ಕೋತೀನಿ. ಫ್ರೆಂಡ್ ಮಾಡಿದ ತಕ್ಷಣ ಒಂದೇ ದಿನ ಪಂಚ್ ಹೋಗೋಲ್ಲ, 2ನೇ ದಿನ ಸರ್ ಹೇಗಿದ್ರು ಬರ್ತಾ ಇದ್ದೀರಾ ಕಾಫಿಗೆ, ನಿಮ್ಮ ಫ್ರೆಂಡ್ಸ್ ಇಬ್ಬರು ಕರೆದ್ಬಿಡಿ ಸರ್, ಫ್ರೆಂಡ್ಲಾಗಿ ಮಾತಾಡೋಣ ಸರ್, ಹೇಳೋಣ ಪ್ರಮೋಷನ್ ಆದ್ರೆ ಆಗ್ಲಿಬಿಡಿ ಸರ್. 2 ಐಡಿ ಹಾಕ್ಬಿಡ್ತು ಅಂದರೆ ನೀವು ಫಸ್ಟ್ ರ್ಯಾಂಕ್ ಆಗ್ಬಿಡ್ತಾರ ಸರ್, 2,500,000 ಒಂದು ರೆಪ್ಯುಟೇಷನ್ ಅಲ್ಲ ಸರ್. ನಿಮ್ಮ ಎದುರಿಗೇನೆ ಫಸ್ಟ್ ರ್ಯಾಂಕಿಗೆ ಒಬ್ಬರು ಮೆಡಲ್ ಹಾಕಿಸ್ಕೊಂಡ್ರಲ್ಲ ಸರ್, ನೀವು ಹಾಕಿಸ್ಕೊಬಾರ್ದ ಸರ್? ನನಗೆ ಎಷ್ಟು ಹೊಟ್ಟೆ ಉಳಿತು ಗೊತ್ತಾ, ನೀವು ನಮ್ಮ ಒಟ್ಟಿಗೆ ಜಾಯ್ನ್ ಆಗಿ ಇಷ್ಟು ಲೀಡರ್ಶಿಪ್ ಇದ್ದು ನೀವು ಫಸ್ಟ್ ರ್ಯಾಂಕ್ ಆಗಿಲ್ಲ 2 ವಾರ ಆಗಿ ಅಂತ ಹೇಳಿದ್ರೆ ನನಗೆ ಬೇಜಾರಾಗಲ್ವಾ ಸರ್? ನಾನು ಯಾವತ್ತೂ ನಿಮ್ಮನ್ನು ಅಚ್ಚುವರಾಗಿ ನೋಡೋಕೆ ಇಷ್ಟಪಡ್ತೀನಿ ಅಂತ ಅವ್ರ ಬಗ್ಗೆ ನೀವು ಯಾವಾಗ ಹೈಲೈಟ್ ಸ್ಟಾರ್ಟ್ ಮಾಡ್ತೀರಾ, ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ ಹೇಳಿ, ನಾನು ಅಚೀವ್ಮೆಂಟ್ ಆಗಬೇಕು ಅನ್ನೋದು ಅವ್ರಿಗೆ ಕ್ವಶನ್ ಬಂದಾಗ 2 ಜನ ಕರ್ಕೊಬರ್ತಾರೆ. 2 ಬರಲಿಲ್ಲ ಅಂದರೆ ಒಬ್ಬರಾರು ಕರ್ಕೊಬರ್ತಾರೆ. ಅಲ್ಲಿ ಒಬ್ರಿಗೆ ಕನ್ವಿನ್ಸ್ ಆದಮೇಲೆ ನೆಕ್ಸ್ಟ್ ನೀವು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಅವನು ಏನು ಮಾಡ್ತಾರೆ ಗೊತ್ತಾ, ಯಾರಿಗೆ ಫೋನ್ ಮಾಡ್ತಾರೆ? ಇನ್ನೊಬ್ರು ಬಂದರು ಕರ್ಕೊಂಬಂದವ್ರಿಗೆ ಫೋನ್ ಮಾಡ್ತಾರಲ್ವಾ, ಅವ್ರು ಏನು ಮಾಡ್ತಾರೆ ಹೇಳಿ, ನಮಗೆ ಫೋನ್ ಮಾಡ್ತಾರಲ್ವಾ. ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಒಂದು ಲೆವೆಲ್ ಬರೋರು, ಆಮೇಲೆ ಅವ್ರ ಕೆಳಗೆ ಒಂದು 10 ಜನ ಟೀಮ್ ಆಯಿತು ಅಂದರೆ, ಸರ್ ನಾನು ಹೇಳಿಲ್ಲ 1 ಅವರ್ 2 ಅವರ್ ಸರ್, ನಿಮ್ಮ ಕೆಳಗೆ 10 ಜನ ಇದ್ದಾರೆ ಸರ್, 10 ಜನ ಒಂದೊಂದು ಐಡಿ ಅಂದರೆ 1 ಅವರ್ಗೆ ಎಷ್ಟು ಬಂದು ಸರ್ ಅಂತ ಸೆಕೆಂಡ್ 3ನೇ ರ್ಯಾಂಕ್ ಕಂಪ್ಯೂಟರ್ ಬೋನಸ್ ಎಷ್ಟಿದೆ ಸರ್ ಕೆರಿಯರ್ ಪ್ರಕಾರ? ಅವ್ರಿಗೆ ಡೆಪ್ತ್ ಲೆವೆಲ್ ಅವ್ರು ಒಬ್ಬರನ್ನ ಕೂರಿಸ್ಕೋಬೇಕು. ಮಾರನೇ ದಿನ ಅವ್ರದ್ದೊಂದು ಟೀಮ್ ಆದಮೇಲೆ, ಸರ್ ಈ ರ್ಯಾಂಕಲ್ಲಿ ಇದ್ದಾರೆ, ನಿಮ್ಮ ಕೆಳಗೆ 5 ಜನ ಇದ್ದಾರೆ, 10 ಜನ ಇದ್ದಾರೆ, ಇದೆಲ್ಲ ಪೇರ್ ಮ್ಯಾಚ್ ಆಗಿ ಬೋನಸ್ ಇಷ್ಟೆಲ್ಲ ಬಂದರೆ ಮುಂದಿನ ವಾರಕ್ಕೆ ಇಷ್ಟು ದುಡ್ಡು ಬರುತ್ತಲ್ಲ ಸರ್, ಇಷ್ಟು ಬರುತ್ತೆ ಸರ್. ಸರ್ ನೀವು ನನ್ನ ಒಟ್ಟಿಗಿರಿ ಸರ್, ನಾನು ಮಾಡ್ತೀನಿ, ನೀವೇನಿಲ್ಲ ಅವ್ರ ಹತ್ರ ಫೋನ್ ಕಮ್ಯುನಿಕೇಷನ್ ಇದೆ, ಅವ್ರಿಗೆ ಝೂಮಿಗೆ ಕೂರಿಸಿ ಮೀಟಿಂಗ್ ಬನ್ನಿ ಅಂತ ಹೇಳೋದು, ಈಸಿ ವೇಲ್ ಕೊಟ್ಬಿಡ್ತೀನಿ. ಆಮೇಲೆ ಒಂದು ಟೀಮ್ ಆಗಬೇಕಾದ್ರೆ ಅವ್ರೇನು ನಮ್ಮ ಕೆಳಗಿರೋರು ನಮಗೆ ಫೋನ್ ಮಾಡೋದು, ಸರ್ ನಾನು ಚೂರು ಬಿಸಿ ಇದ್ದೀನಿ ಮೀಟಿಂಗಲ್ಲಿ ಇದ್ದೀನಿ ಸರ್, ಒಂದು ಚೂರು ಮಾತಾಡಿ ಮಿಡಲ್ ಅವ್ರಿಗೆ ಹಂಗೆ ಎಜುಕೇಟ್ ಮಾಡ್ತಾ ಹೋಗ್ಬಿಡ್ತೀನಿ. ನೀವು ಹಿಂಗಿರಬೇಕು, ಹೊಸ್ದಾಗಿ ಬಂದವ್ನಿಗೆ ಏನು ಅನ್ಸುತ್ತಾ, ಇದೆಲ್ಲ ಆಗಿದ್ದ ಕೆಲಸಗಳು ಅಂತ ಬರುತ್ತೆ. ಅವರ ನೀಡ್ಸ್ ಪ್ಲಸ್ ಅವರ ಅಚೀವ್ಮೆಂಟ್ ಏನಿದೆ, ಸಜೆಸ್ಟ್ ಸೊಲ್ಯೂಷನ್ ಓನ್ಲಿ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್. ಅವರ ನೀಡ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದಮೇಲೆ ನೀವು ಸಜೆಸ್ಟ್ ಮಾಡೋಕ್ಕಾಗುತ್ತೆ. ಒಬ್ರು ಕಾಯಿಲೆ ಗೊತ್ತಾದರೆ ತಾನೇ ಆ ಕಾಯಿಲೆಗೆ ಏನು ಕೊಡ್ಬೇಕಂತ ಗೊತ್ತಾಗೋದು. ಅವ್ರ ಕಾಯಿಲೆನೇ ಗೊತ್ತಿಲ್ಲ, ನೀವೇನು ಕೊಡ್ಬೇಕಂತ ಯೋಚನೆ ಮಾಡ್ತೀರಾ? ಒಬ್ರು ಕ್ಯಾನ್ಸರ್ ಪೇಷಂಟ್ ನೆನ್ನೆ ಹಂಗೆ ಆಗಿದೆ, ಸರ್ ಕ್ಯಾನ್ಸರ್ ಆಗ್ಬಿಟ್ಟಿದೆ, ಇನ್ನೊಂದು ಕ್ಯಾನ್ಸರ್ ಆಗಿದೆ ಅಂತ ಕರೀತಾರೆ. ಲಾಸ್ಟ್ ನಾನು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ಕ್ಯಾನ್ಸರ್ ಅಲ್ಲ, ಅದು ಹಾರ್ಟಿನ ಪ್ರಾಬ್ಲಮ್ ಆಗಿದೆ. ಅವ್ರು ಕಾರ್ಬೋ ಕಾಪ್ ಕೊಡಕ್ಕೆ ಹೋಗಿದ್ರು, ಅದರಲ್ಲಪ್ಪ ಕಾರ್ಡಿಯೋ ಕಾಪ್ ಕೊಟ್ಟು ಮತ್ತು ಬೂಮ್ ಕಾಪ್ ಕುಡಿ, ಇಮ್ಯುನಿಟಿ ಕಾಪ್ ಕುಡಿ ಅಂತೇಳಿ ಸಜೆಸ್ಟ್ ಮಾಡ್ಬೋದು. ಅಂದರೆ ಕಾಯಿಲೆ ಗೊತ್ತಿಲ್ಲದಲ್ಲೇ ಏನೇನೋ ಕೊಟ್ಬಿಡೋದು. ಪೈಲ್ಸ್ ಇದ್ದವ್ರಿಗೆ ಪೈಲ್ಸಿಂಗ್ ಕೊಟ್ಬಿಡೋದು, 100 ಡೇಸ್ಗೆ ಆಗಲಿ, ಕರೆಕ್ಟ್ ಅಲ್ಲ? ಅವ್ರಿಗೆ ಥೈರಾಯ್ಡ್ ಇಲ್ಲ, ಥೈರಾಯ್ಡಿಂದ ಕೊಟ್ಬಿಡೋದು.
ಪ್ರಾಬ್ಲಮ್ ಏನಿಲ್ಲ. ಆದರೆ ಅವ್ರಿಗೆ ಅವಶ್ಯಕತೆ ಇರೋದು ಕೊಟ್ಟಾಗ ಅದನ್ನು ರಿಕವರಿ ಆಗಿ ಕೊಡ್ತಾರೆ. ಅವ್ರಿಗೆ 10 ರೂಪಾಯಿ ಬೇಕಂದಾಗ 10 ರೂಪಾಯಿ ರಿಕವರಿ ಕೊಡಬೇಕು. 100 ರೂಪಾಯಿ ರಿಕವರಿ ಯಾಕೆ ಕೊಡ್ಸೋಕೆ ಹೋಗ್ತೀರಾ? ಜನಗಳಿಗೆ ಈಗ ಮೋಟಿವೇಶನ್ ಕೋಟಿ ಅಂದ್ಬಿಟ್ರೆ ಅವ್ರಿಗೆ ಜೀರ್ಣ ಆಗಲ್ಲ. ನಮಗೆಲ್ಲ ಜೀರ್ಣ ಆಗುತ್ತೆ ಅಂತ ಹೇಳಿ 10,000, 5,000, 20,000 ಜೀರ್ಣ ಆಗುತ್ತೆ. ಸರ್ ವಾರದಲ್ಲಿ ಆರಾಮ್ಸರ್ ಒಂದು 3-4 ಸಾವಿರ ದುಡ್ಡು ಮಾಡ್ಬೋದು ಅಂದರೆ ಮಾಡ್ಬೋದು. ಅವ್ನು 3-4 ಸಾವಿರ 3-4 ಸಾವಿರ ಏನು ಸರ್ ಮಾಡ್ಬೋದು ಸರ್? ವಾರಕ್ಕೆ 3 ಸಾವಿರ ಅಂದರೆ ತಿಂಗಳಿಗೆ 12 ಸಾವಿರ ಆಯ್ತಲ್ಲ ಸರ್. ಒಂದು ಮನೆ ಬಾಡಿಗೆ ಆಗ್ಬಿಡ್ತಲ್ಲ ಸರ್, ಒಂದು EMI ಕಟ್ಬಿಡ್ಬೋದಲ್ಲ ಸರ್. ಹಾಗಾದರೆ ಓಕೆ ಸರ್. ವಾರಕ್ಕೆ ಲಕ್ಷ ಬರುತ್ತೆ ಅಂದ್ರೆ ಇದಾಕೋಯ್ತು ನಮ್ಮ ಕೆಲ ಆಗ್ತಿದ್ದ ಕೆಲಸ. ಓವರ್ ಮೋಟಿವೇಶನ್ ಆಗುತ್ತೆ. ಏನು ಹೇಳ್ಬೇಕು ಹೇಳಿ, ಅವ್ರಿಗೆ ಕೈಗೆ ಸಿಗ್ತಕ್ಕಂಥದ್ದನ್ನೇ ಹೇಳ್ಬೇಕು. ಈಗ ಯಾವ್ದಾದ್ರು ಐಸ್ ಕ್ರೀಮ್ ಶಾಪಿಗೆ ಹೋಗಿ ಗಡಬಡ ಅಂದ ತಕ್ಷಣವೇ 120 ರೂಪಾಯಿ ಒಂದು ಕಪ್ ಐಸ್ ಕ್ರೀಮ್ ಕೊಡಿ ಅಂದರೆ ಪಾಕೆಟಿಗೆ ಕರೆಕ್ಟಾಗಿ ಓವರ್ ಆಗಿ ಎಕ್ಸೈಟ್ಮೆಂಟಲ್ಲಿ ಕೋಟಿ ಬರುತ್ತೆ ಅದು ಬರುತ್ತೆ ಅಂತ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ಇರೋರು ಯಾರು ಕೋಟಿಯವರಲ್ಲ, ಜೀರ್ಣ ಮಾಡ್ಕೊಳ್ಳೋಕ್ಕೆ ಕೋಟಿ ಬರುತ್ತೆ ಅನ್ನೋಕ್ಕೆ. ನಿಮ್ಮ ಜೊತೆ ಇರೋರು ಯಾರೆಲ್ಲ ಹೇಳಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಲೆವೆಲಲ್ಲಿ ಇರ್ತಕ್ಕಂಥ ಜನಗಳಿರ್ತಾರೆ. ಅವರೆಲ್ಲ ಸುಧಾರಣೆ ಆಗೋದೇನು ಹೇಳಿ 3,000. ಈಗ ನಮ್ಮ ಕಾಮನ್ ಆಗಿರೋ ಹೆಣ್ಮಕ್ಳು ಮೈಂಡ್ಸೆಟ್ ಏನು ಹೇಳಿ, 1,000 ಬಂದುಬಿಟ್ರೆ ಅಬ್ಬಾ ಹಾಲಿಗೆ ದುಡ್ಡಾಯ್ತು, ಇನ್ನೊಂದು 2,000 ಬಂದುಬಿಟ್ರೆ ಅಬ್ಬಾ ಇದಕ್ಕೆ ದುಡ್ಡಾಯ್ತು, 500 ರೂಪಾಯಿ ಬಂತು ಅಂದರೆ ಬಂತ 500 ರೂಪಾಯಿ ಡಿಶ್ಶಿಗೆ ಕಟ್ಟಕ್ಕಾಯ್ತು. ಕರೆಕ್ಟ್ ಹೌದಲ್ವ? ಅವ್ರ ಆಲೋಚನೆ ಸಣ್ಣದಾಗಿ ಸರಿ ದುಗ್ಸೋದ್ರ ಬಗ್ಗೆ ನಾವು ಮಾತಾಡಬೇಕು. ಒಂದೇ ಸರಿ ಓವರ್ಲೋಡ್ ಹೋದಾಗ ಅವರ ಮೈಂಡ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟು. ಅವರ ನೀಡ್ಸ್ ಏನಿದೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮಾತಾಡ್ಕೋಬೇಕು ಒಂದು ಪಾರ್ಟು. ಮತ್ತೆ ಅವ್ರಿಗೆ ಸರ್ ಇದು ಸೇಲ್ ಮಾಡಬೇಕಾ ಅಂತ ಕೇಳಿದಾಗ ನೀವು ಅವ್ರಿಗೆ ಹೇಳ್ಬೇಕಾಗಿರೋದು ನಮ್ಗೆ ಯಾವುದೇ ಕಾರಣಕ್ಕೂ ಸೇಲಿಂಗ್ ಅಲ್ಲ ಸರ್, ನಮ್ದೇನಿದ್ರು ಪ್ರಮೋಷನ್. ಏನು ಹೇಳಿ, ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ದ ಪೀಪಲ್. ಪ್ರಾಡಕ್ಟನ್ನು ಸೇಲ್ ಮಾಡೋದಲ್ಲ ಸರ್, ಪ್ರಮೋಷನ್ ಮಾಡೋದು. ಸೆಲ್ಲಿಂಗ್ ಇಂದ ಕನ್ವರ್ಷನ್ ಟು ಪ್ರಮೋಷನ್. ಆ ಮೈಂಡಿಗೆ ನೀವು ತರಬೇಕು. ಸರ್ ನಾವು ಪ್ರಾಡಕ್ಟನ್ನು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶಿವರಾಜ್ ಕುಮಾರ್ ಅವರು ಬರ್ತಾರೆ, ಅನಿಲ್ ಕುಂಬ್ಳೆ ಅವರು ಬರ್ತಾರೆ. ಅವಶ್ಯ ನೋಡಿ, ಫಿಟ್ನೆಸ್ಗೆ ಕಾರಣ ಅವಶ್ಯ ನೋಡಿ ಅಂತಾರೆ. ಕರೆಕ್ಟ್ ಅಲ್ಲ? ನಾವು ಶಿವಣ್ಣ ಅವ್ರನ್ನ 86ನೇ ಇಸ್ವಿಯಿಂದ ನೋಡಿದ್ದೀವಿ ಫಿಲ್ಮ್ ಲ್ಯಾಂಡಿಗೆ ಬಂದಾಗಿಂದ. ಕರೆಕ್ಟ್ ಅಲ್ವಾ? 86ನೇ ವರ್ಷದಿಂದಲೂ ಅವ್ರು ಸ್ಲಿಮ್ಮೇ ಇರೋದು. ಅವರೇನು ಹಿಂಗಾಗಿಲ್ಲ, ಆನೆ ಬರೀತಾರೆ. ಕರೆಕ್ಟ್ ಹೌದಲ್ವಾ? ಅವಾಗ ಇಲ್ಲದ ನೋನಿ ಫಿಟ್ನೆಸ್ಸು, ಈಗ ಹೆಂಗೆ ನೋನಿ ಫಿಟ್ನೆಸ್ ಬಂತು? ಅನಿಲ್ ಕುಂಬ್ಳೆ ಅವರು ಫಿಟ್ನೆಸ್ ಇಲ್ಲ ಅಂದರೆ ಅವರಿಗೆ ಕ್ರಿಕೆಟಿಗೆ ತಗೋತಾ ಇರಲಿಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ. ಕರೆಕ್ಟ್ ಅಲ್ಲ? ಈಗ ನನ್ನ ಫಿಟ್ನೆಸ್ಗೆ ಕಾರಣ ಅವಶ್ಯ ನೋಡಿ ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್ ಅಲ್ಲ? ಇವಾಗಿಂತ ಮುಂಚೆನೇ ಅವರು ಫಿಟ್ನೆಸ್ ಯಾವಾಗಿತ್ತು? ಕ್ರಿಕೆಟ್ ಆಡ್ಬೇಕಾದ್ರೆ ಫಿಟ್ನೆಸ್ ಇದ್ರು. ಕರೆಕ್ಟ್ ಹೌದು? ಅವರು ಮೀಡಿಯಾದಲ್ಲಿ ಏನಾಗುತ್ತೆ ಹೇಳಿ, ಇಲ್ಲದನ್ನ ಇದೆ. ಒಂದು ಬಾಟ್ಲು ಸೇಲ್ ಆದರೆ ಇಷ್ಟು ಅಗ್ರಿಮೆಂಟ್ ಅಂತ ಇದೆ ಸರ್. ಹಾಗೆ ನಮ್ಮಲ್ಲೂ ನಾವು ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ದ ಪೀಪಲ್. ಪ್ರಾಡಕ್ಟನ್ನು ಯೂಸ್ ಮಾಡಿ, ನಾವು ಸೇಲ್ ಮಾಡಿ ಅಂತ ಹೇಳ್ತಲ್ಲ. ಸೇಲ್ ದ ಪ್ರಾಡಕ್ಟ್ ಹೇಳಿದ್ರೆ ಏನಾಗುತ್ತೆ ಹೇಳಿ, ಸೇಲ್ ಮಾಡಬೇಕು. ಯೂಸ್ ದ ಪ್ರಾಡಕ್ಟ್ ಅಂದರೆ ಯೂಸ್ ಮಾಡಿ, ನಮ್ದೇನಿದೆ ಯೂಸ್ ದ ಪ್ರಾಡಕ್ಟ್ ತಾನೆ. ಪ್ರಾಡಕ್ಟನ್ನು ಯೂಸ್ ಮಾಡಿ, ರಿಸಲ್ಟ್ ಬಂತ 4 ಜನ ಕೇಳುವ, ರಿಸಲ್ಟ್ ಬಂದ್ರೆ 4 ಜನ ಕೇಳ್ತಾರೆ. ಪ್ರಾಡಕ್ಟ್ ಕೊಡ್ಸಿದ ತಕ್ಷಣ ಕೆಲವರು ಏನು ಗೊತ್ತಾ, ಅವ್ನು ಹಾಳಾಗೋಗ್ಲಿ 100 SP ಬಂತಲ್ಲ ಅಂತೇಳಿ ಆರಾಮಾಗಿರ್ತಾರೆ, ಫೋನ್ ಮಾಡ್ತಾರೆ. ನೀನು ಏನು ಬೇಕಾದ್ರೆ ಅದು ಏನು. ನಾನು ಮಿನಿಮಮ್ ಅಂದರೂ ನನ್ನ ಕೆಪಾಸಿಟಿಗೆ ಡೈಲಿ 50 ಜನ ಲೀಡರ್ಗೆ ಕನೆಕ್ಟ್ ಮಾಡ್ತೀನಿ. ಅಷ್ಟು ಜನಕ್ಕೆ ಆಗಲ್ಲ, 50 ನಿಮಿಷ ಅಂದರೂ ಇಡೀ ದಿನ ನಮ್ಗೆ ಅದೇ ಆಗುತ್ತೆ. ಆದರೂ 50 ಜನ ಲೀಡರ್ಗೆ ನಾನು ಕನೆಕ್ಟ್ ಮಾಡ್ತೀನಿ. ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಆರಾಮಾಗಿ ಮಲ್ಕೊಂಡಿದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ, ನಿದ್ದೆ ಮಾಡೋಕೆ ಹೋಗ್ತೀನಿ, ಭವಿಷ್ಯ ಮುಂದೆ ಇದೆ. ನನ್ನ ಕೆಲಸ ಏನು? ಅದೇ ಕೆಲಸ ಸರ್. ದೋಸೆ ಹಾಕೋ ಕೆಲಸ ಏನು? ಬಟ್ಟೊಂದು ದೋಸೆ. ಆಟೋ ಓಡೋದ್ರ ಕೆಲಸ, ಲಾರಿ ಓಡಿಸೋದು, ನರ್ಸಿಂಗ್ ಕೆಲಸ. ಹೋಗೋದು, ಬೆಡ್ಡಲ್ಲಿ ಮಲಗಿರ್ತಾರೆ, ಎದ್ದ ಡಾಕ್ಟರ್ ಬರ್ತಾ ಇದ್ದಾರೆ, ಇಂಜೆಕ್ಷನ್ ತಗೊಳ್ಳಿ, ಹಾಲು ಕೊಡಿದ್ರ, ಬ್ರೆಡ್ ತಿಂದ್ರ, ನಡೀರಿ. ಕರೆಕ್ಟಾ? ಚೆಕ್ ಮಾಡೋದು, ಅವ್ರ ಕಡೆಗೆ ಹೋಗ್ತಾ ಇರೋದು. ಕರೆಕ್ಟ್? ಅವ್ರ ಕೆಲಸ ಏನು ಹೇಳಿ? ಅದೇ ಕೆಲಸ. ಅಕಸ್ಮಾತ್ ಒಬ್ಬ ಪೇಷಂಟ್ ಸತ್ತು ಹೋದ, ಏನು ಖುಷಿ ಅವರೇ, ಸತ್ತು ಹೋಗ್ಬಿಟ್ರು. ಕರೆಕ್ಟ್ ಅಲ್ಲ? ಅಯ್ಯೋ ನಾನು 1 ತಿಂಗಳಿಂದ ಈ ಪೇಷಂಟ್ ನೋಡ್ಕೊಂಡಿದ್ದೆ, ಸತ್ತು ಹೋಗ್ಬಿಟ್ಟ, ಅಯ್ಯೋ ಏನು ಮಾಡಲಿ ಅಂತ ಯಾವ ಥರ ಆಗ್ತಿದ್ದೀರ? ನೋ ಎಮೋಷನ್ಸ್. ಕರೆಕ್ಟ್ ಅಲ್ಲ? ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಯಾರನ್ನೋ ಒಂದು ಜಾಯಿನ್ ಮಾಡ್ಬಿಡ್ತಾರೆ ಪುಣ್ಯಾತ್ಮನ್ನ, ಇನ್ಯಾರೋ ಇಬ್ಬರನ್ನ ಜಾಯಿನ್ ಮಾಡ್ಬಿಟ್ಟು ಅವ್ರಿಗೇನೋ ಗೈನೇಶಿಕಲ್ ಇಶ್ಯೂ ಇತ್ತು, ತಗೊಂಡ್ರು ಕ್ಲಿಯರ್ ಆಯಿತು. ಇನ್ನೊಬ್ರು ಯಾರೋ ತಗೊಂಡ್ರು ಕರೆಕ್ಟಾಗಿ ಕೊಡೋದಿಲ್ಲ, ಅವ್ರಿಗೆ ರಿಸಲ್ಟ್ ಬಂದಿಲ್ಲ ಅಂದರು. ಅವ್ರಿಬ್ರನ್ನ ಹಿಡ್ಕೊಂಡು ವಿಕ್ರಮ್ ಬೇತಾಳ್ತಾರ. ನಾನು ರಮೇಶನ್ ಇಂಟ್ರೊಡ್ಯೂಸ್ ಮಾಡಿದೆ, ನಾನು ಕವಿತನ್ ಇಂಟ್ರೊಡ್ಯೂಸ್ ಮಾಡಿದೆ, 3 ಜನ ಮಾಡಿದೆ, ಅವ್ರ ಕೆಲಸನೇ ಮಾಡ್ತಾ ಇಲ್ಲ, ನಾನು ಏನು ಮಾಡಲಿ ಸರ್? ನಮ್ಮ ಜೀವನದಲ್ಲಿ ಮಾತ್ರ ಕಟ್ಕೊಂಡು ಗಂಡನ ಜೊತೆ ಲೈಫ್ ಟೈಮ್ ಇರಬೇಕು. ನಮ್ಮ ಜೀವನದಲ್ಲಿ ಮಾತ್ರ ಕಟ್ಕೊಂಡು ಹೆಂಡತಿ ಜೊತೆ ಸಾಯೋವರೆಗೂ ಇರಬೇಕು. ಈಸ್ಟರಲ್ಲಿ ಹಂಗೆ ಕಂಡೀಷನ್ ಇಲ್ಲ. ನೀವು ಎಷ್ಟು ಜನಕ್ಕೆ ಬೇಕಾದರೂ ಮದುವೆ ಮಾಡ್ಬೋದು, ಎಷ್ಟು ಜನ ಬೇಕಾದ್ರೂ ಮಕ್ಕಳು ನೀವು ತಗೋಬೋದು. ಇಲ್ಲಿ ಆರ್ತಿಗೊಂದು ಕೀರ್ತಿಗೊಂದು ಇಲ್ಲ. ಕರೆಕ್ಟ್ ಹೌದು ಅಲ್ವೋ? ಇಲ್ಲಿ ನೆತಾಡ್ತಾ ಇರ್ತಾರೆ ಸರ್. ಡೈಲಿ ಫೋನ್ ಮಾಡ್ತೀನಿ ಸರ್, ಫೋನ್ ಮಾಡೋದು ಡೈಲಿ ಫೋನ್ ಮಾಡ್ತೀನಿ ಸರ್, ಮೀಟಿಂಗ್ ಬರೋದೇ ಇಲ್ಲ ಸರ್. ಅಂದರೆ ಇವ್ರು ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ, ಜಗತ್ತಲ್ಲಿ ಬೇರೆ ಯಾರಿಲ್ಲ, ಇವ್ರು ಅವರೊಬ್ಬರನ್ನ ನೇತಾಡೋದು.
ಜನ್ಮದಲ್ಲಿ ನೀವು ಕಿಂಗ್ ಅಲ್ಲ, ಡೈಮಂಡ್ ಅಲ್ಲ, ಕೋರ್ ಅಲ್ಲ, 5ನೇ ರ್ಯಾಂಕು ಆಗಕ್ಕಾಗಲ್ಲ. ಹೊಸ 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 ವ್ಯಕ್ತಿಗಳನ್ನ ಅನ್ವೇಷಣೆ ಮಾಡ್ತಾ ಇರ್ಬೇಕು, ಸಿಗ್ತಾ ಇರ್ತಾರೆ, ಫೋನ್ ಕಮ್ಯುನಿಕೇಶನ್ ಮಾಡ್ತಾ ಇರಬೇಕು. ಯಾವ ಥರ ಮಾಡಬೇಕು, ಪಾಂಪ್ಲೆಟು. ಈಗ ಇವ್ರ ಟೀಮಲ್ಲಿ ನೋಡಿ, ಬ್ಯಾಂಗ್ಳೂರಲ್ಲಿ ಸರಸ್ವತಿ, ದೀಪ, ಯಾರ್ಯಾರು ತುಂಬ ಜನ ಇದ್ದಾರೆ, ಬಟ್ ಅಲ್ಲ ಅವರೆಲ್ಲ ಏನು ಹೇಳಿ ನಂತರ ಕೂತ್ಕೊಂಡ್ರು. ಸರ್ ಒಂದು ಅಪ್ಲಿಕೇಶನ್ ಕಳಿಸಿ ಅಂದರು, ಸರ್ ಪ್ರಮೋಷನ್ ಮಾಡೋದು ಹೆಂಗೆ ಅಂದರು, ಕೇಳ್ಕೊಂಡ್ರು, ಕಾಲ್ಕಾ ತೊಗೊಂಡೆ, ಝೂಮ್ ತೊಗೊಂಡೆ, ಡಿಸ್ಕಷನ್ ಮಾಡಿದೆ, ಪಾಂಪ್ಲೆಟ್ ಹೊಡಿಸ್ಕೊಂಡ್ರು. ಆ ಪಾಂಪ್ಲೆಟ್ ಹೊಡಿಸಿರೋದು ಅವ್ರ ಕನೆಕ್ಟಿಂಗ್ ಅಲ್ಲ, ಪಾರ್ಕಲ್ಲಿ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋದ್ರೆ ಕೊಡ್ತಾ ಇದ್ದಾರೆ, ಅನ್ವೇಷಣೆ ಮಾಡ್ತಾ ಇದ್ದಾರೆ. ಇದೇ ನಳಿನಿಯವರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರು ಪಾಂಪ್ಲೆಟ್ ಕೊಟ್ಟರು, ಆ ಪಾಂಪ್ಲೆಟ್ ಥ್ರೂ ಜಾಯ್ನ್ ಆಗಿದ್ದ ಸುಮಾರಾಣಿ 100 ಐಡಿ ನಳಿನಿಗೆ ಹೇಳಿ 100 ಐಡಿ. ಅವ್ರಿಗೆ ಬೇಕಾಗಿದ್ದು 240 ಐಡಿ. 240 ಐಡಿಲಿ ಅವ್ರು ಒಬ್ಬಳೇ ಬಸ್ಸಲ್ಲಿ ಸಿಕ್ತವ್ರು 100 ಐಡಿ ಫಿನಿಶ್ ಮಾಡಿಬಿಟ್ರು. ಬರೀ 72 ಐಡಿ ಹೊಡಿತು ಅಂದರೆ ನಳಿನಿಯವ್ರು 1 ವೀಕ್ ಇನ್ಕಮ್ 6 ಲಕ್ಷ ರೂಪಾಯಿ. 8ನೇ ರ್ಯಾಂಕ್ ಕಂಪ್ಲೀಟ್ ಆಗಿ 9ನೇ ರ್ಯಾಂಕ್ ಬರ್ತಾ ಇದೆ. ಅಂದರೆ ನಾವಿಲ್ಲಿ ಅನ್ವೇಷಣೆಗಳನ್ನು ನಾವು ಮಾಡಲ್ಲ. ನಾವೇನು ಮಾಡ್ತೀವಿ ಹೇಳಿ, ವಿಕ್ರಮ್ ಬೇತಾಳ ಥರ ಜೊತಾಡ್ಕೊಂಡಿರ್ತೀವಿ. ಇಲ್ಲಿ ಎಷ್ಟು ಜನ ಸಂಖ್ಯೆ ಇದೆ, ಎಷ್ಟು ಜನ ಇದ್ದಾರೆ, ಅಂಗನವಾಡಿ ಜನ ಇದ್ದಾರೆ, ಸಂಘಗಳಿದೆ, ಕರೆಕ್ಟ್ ಅಲ್ಲ, ತಾಲೂಕು ಆಫೀಸ್ಗಳಿದೆ, DC ಆಫೀಸ್ಗಳಿದೆ, ಹಳೆ ಸ್ಕೂಲ್ಗಳಿದೆ. ನಾನು ಕೊಪ್ಪದಲ್ಲಿ 98ರಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಹೊಸ ಏರಿಯಾ ಟೀಮ್ ಬೇಕಿತ್ತು. ಏನು ಮಾಡೋದು ಗೊತ್ತಿಲ್ಲ, ಏನು ಬೇಕಾದ್ರೂ ಮಾಡ್ಕ. ನಾನು ಊರಿಂದ ಹೊರಗೆ ಬಂದುಬಿಟ್ಟಿದ್ದೀನಿ. ನಾನು ಏನು ಮಾಡೋದು ಗೊತ್ತಾ, ಬಸ್ಸಲ್ಲಿ ಒಂದು 2-3 ಸರಿ ಸುಮ್ಮನೆ ರೌಂಡ್ ಹೊಡೆದೆ, ಶೃಂಗೇರಿ ಹೊಡೆದೆ, ಯಲ್ಲಾಪುರ ಹೊಡೆದೆ, ಬಸ್ಸಲ್ಲಿ ಸುಮ್ಮನೆ ಕೂತ್ಕೊಂಡು ರೌಂಡ್ ಹೊಡಬೇಕಾದ್ರೆ ಕೆಲವು ಸ್ಕೂಲ್ಗಳೆಲ್ಲ ಕಾಣ್ತು, ಎಲ್ಲದೂ ಕಾಣ್ತು. ಒಂದು ಸ್ಕೂಲಿಗೆ ಹೋದೆ, ಸರ್ ನಮಸ್ಕಾರ ಅಂದೆ, ಪರಿಚಯ ಇಲ್ಲ, ನಮಸ್ಕಾರ ಅಂದರು. ಸರ್ ಒಂದು 5 ಮಿನಿಟ್ಸ್ ಮಾತಾಡಬೇಕಿತ್ತು ಅಂತ ಟಿಪ್ ಟಾಪಾಗಿ ಹೋಗಿದ್ದೆ. ಬನ್ನಿ ಸರ್ ವೆಲ್ಕಮ್ ಅಂತ ಕೂರಿಸ್ಕೊಂಡ್ರು. ಸರ್ ಏನಿಲ್ಲ, ನಾನು ಇದೇ ಊರಲ್ಲಿ ಕೆಲವೊಂದು ಬಿಸ್ನೆಸ್ ವರ್ಕಲ್ಲಿ ಬಂದಿದ್ದೆ ಸರ್, ಡೈಲಿ ಓಡಾಡ್ತಿದ್ನಲ್ಲ ಸರ್. ಈ ಶಾಲೆ ನೋಡಿದೆ, ಬೆಳಿಗ್ಗೆ ನೋಡಿದ ತಕ್ಷಣ ಜನಗಳ ಮನ ಆಡಿಸ್ತೀರ, ಎಷ್ಟು ಚೆನ್ನಾಗಿ ಆಡಿಸ್ತೀರ ಸರ್, ರಿಯಲಿ ಗ್ರೇಟ್ ಸರ್, ಸಿಸ್ಟಮಾಗಿ ನಿಲ್ಸಿರ್ತೀರ. ನೋಡಿದ್ನಲ್ಲ, ಅವ್ರು ನೋಡಿದ್ದನ್ನೇ ಕರೆಕ್ಟಾಗಿ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಖುಷಿ ಆಯಿತು ಸರ್. ಅದಕ್ಕೋಸ್ಕರ ನಮ್ಮ ಆಫೀಸಿಂದ ಸರ್ ನಿಮ್ಮ ಕುಡಿಯೋ ಮಕ್ಕಳಿಗಳಿಗೆ ಸ್ಟೀಲ್ ಡ್ರಮ್ ಬರೋದು ಗೊತ್ತವಲ್ಲ, ಸ್ಟೀಲಿಂದು ಒಂದ್ರ ಮೇಲೆ ಒಂದು ಇಡೋದು ಸರ್. 5 ಸ್ಟೀಲ್ ಡ್ರಮ್ಮು ಕೊಪ್ಪ ಏರಿಯಾಗೆ ಸ್ಯಾಂಕ್ಷನ್ ಆಗಿದೆ ಸರ್. 1 ಡ್ರಮ್ ನಿಮ್ಮ ಸ್ಕೂಲಿಗೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಸರ್. ನಿಮ್ಮ ಸಿಸ್ಟಮ್ ನೋಡಿ, ನೀವು ಮಕ್ಕಳು ಕಳ್ಸೋದು ನೋಡಿ, ಡೋರ್ ಬರ್ಸೋದು ನೋಡಿ, ಎಬೋಟ್ ಡ್ಯಾನ್ಸ್ ಮಾಡಿಸೋದು ಎಲ್ಲ ಇರುತ್ತಲ್ಲಿ ನೋಡಿ, ಖುಷಿ ಆಯ್ತು ಸರ್ ಅಂತ ಹೇಳಿದೆ. ಸರ್ ನಮ್ಮ ಸ್ಕೂಲ್ ಸರ್ಚ್ ಮಾಡಿದ್ದೀರ ಸರ್, ರಿಯಲಿ ಸರ್. ಅದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದು ಅದು ತೊಗೊಂಡೋಗ್ಬೇಕು ಸರ್, ತೊಗೊಂಡೋಗ್ಬೇಕು. ಅವತ್ತು ಅಪ್ಸರ್ ಹಿಂದೂಸ್ತಾನಿ ಕಾರ್ಯಕ್ರಮಕ್ಕೆ ಕರ್ಸಿದ್ದಾರೆ. 5 ಸ್ಕೂಲಿಂದ 5 ಡ್ರಮ್ ಖುಷಿಯಾಗಿ ಬಂದ್ಬಿಟ್ರು. ನಮ್ಮ ಹಿಂದೂಸ್ತಾನಿ ಸ್ಪೀಚ್ ಕೇಳಿದ್ಮೇಲೆ ಸರ್ ಬರ್ಬೇಕಾದ್ರೆ ಒಬ್ಬರೇ ಬರಬೇಡಿ ಸರ್, ನಿಮ್ಮ ಕೊಲೀಗ್ಸ್ನೆಲ್ಲ ಮಾಸ್ಟರ್ಗಳನ್ನೆಲ್ಲ ಕರ್ಕೊಂಡು ಸರ್ ಸ್ಟೇಜಲ್ಲಿ ತೊಗೋಬೇಕಾರೆ ಅಲ್ಲಿ ಕೊಡಬೇಕಾದ್ರೆ ಬೊಕೆ ಹಾರಗೆಲ್ಲ ಹಾಕಿ ಸ್ಕೂಲ್ ಮಾಸ್ಟರ್ ಎಷ್ಟು ಸಖತ್ತಾಗಿ ನಡೆಸ್ತಿದ್ದಾರೆ ಸ್ಕೂಲ್ ಅಂತ ಫುಲ್ ಮೇಲ್ ಮಾಡಿ ಫುಷ್ ಮಾಡಿ ಖುಷಿಯಾದ. ಸರ್ ನೀವು ಯಾವಾಗ ಸಿಗ್ತೀರ ಅಂತ ಹೋಗ್ಬೇಕಾದ್ರೆ ಅವ್ರು ನನಗೆ ಕೇಳಿ ಯಾಕೆ ಸರ್ ಅಂತ. ಸರ್ ತುಂಬ ಚೆನ್ನಾಗಿದೆ ಸರ್, ಕದ ಮಾತಾಡ್ತಾರೆ ಸರ್, ಹಿಂದೂಸ್ತಾನಿ ಏನು ಮಾತಾಡ್ತಾರೆ ಸರ್. ಸರ್ ಇದು ಹೆಂಗೆ ಸರ್ ಬಿಸ್ನೆಸ್ ಸರ್, ಫ್ರೀಯಾಗಿ ಸಿಗ್ತೀನಿ ಅವಾಗ ಮಾತಾಡೋಣ ಸರ್, ಬಿಸಿ ಇದ್ದೀನಿ ಅಂತ. ಮಾತಾಡಲಿಲ್ಲ, ಬಿಸಿ ಇದ್ದೀನಿ ಸರ್. ಮಾರಿದ್ರೆ ಮತ್ತೆ ಸರ್ ಶಾಲೆ ಹತ್ರ ಬಂದು ಹೋಗ್ತಾರೆ ಸರ್. ಸರ್ ಬಿಸಿ ಇದ್ದೀನಿ ಸರ್, ನನ್ನ ಕೆಲಸ ಮಾಡೋದು ನಮ್ಮ ವ್ಯಾಲ್ಯೂ ಗೊತ್ತಾಗ್ಬೇಕು ಅಂತಲ್ಲ. ಆಮೇಲೆ ಒಂದಿನ ಬನ್ನಿ ಸರ್ ಅಂದರೆ ಸರ್ ಹೋಟ್ಲು ಗಿಟ್ಲು ಬೇಡ ಸರ್, ನೀವು ನಮ್ಮ ಮನೆಗೆ ಬರಬೇಕು ಸರ್, ಖುಷಿ ಆಯಿತು. ಮನೆಗೆ ಆರಾಮಾಗಿ ಮಾತಾಡ್ಬೇಕು ಸರ್, ಡಿಸ್ಟರ್ಬೆನ್ಸ್ ಇದ್ದಂಗೆ ಬನ್ನಿ ಸರ್, ನಮ್ಮ ಮನೇಲೆ ಊಟ ಆಗಿ ಹೋದೆ. ಉಪ್ಪಿನ ಸೊಪ್ಪಿನ ಸಾಂಬಾರು ಬರುತ್ತೆ, ಅದು ಮುದ್ದೆ ಎಲ್ಲ ಮಾಡಿ ಮಳ್ಳೆ ಹುಳಿ ಕಾಳು ಪಲ್ಯ ಹೊಟ್ಟೆ ತುಂಬ ಊಟ ಮಾಡಿದ್ರು, ಕುತ್ಕೊಂಡು ರೈಸ್ ಕುತ್ಕೊಂಡು ಎಲ್ಲ ಕಾನ್ಸೆಪ್ಟ್ ಇದೆಲ್ಲ ಮುಂಚೆ ಕಾನ್ಸೆಪ್ಟಲ್ಲಿ ಹೇಳಿದ್ದೆ. ಹೊಸ ಟೀಮ್ ತಿಂದಿದ್ದು ಖುಷಿಯಾಗಿ ಮಾತಾಡ್ತಾರೆ, ಏನು ಚೆನ್ನಾಗಿ ಮಾತಾಡ್ತಾರೆ. ನೀವು ಮನ್ಸು ಮಾಡ್ರೆ ಹೆಂಗೆ ಮಾಡ್ಬೋದು ಗೊತ್ತಾಗ ಸರ್, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್. ಸರ್ ಈಗ ಕಂಪ್ನಿ ಬಗ್ಗೆ ಎಲ್ಲ ವಿಚಾರ ಗೊತ್ತಾಯ್ತಲ್ಲ ಸರ್, ನೀವು ಕಂಪ್ನಿಗೆ ಸರ್ ನಾನು ಜಾಯ್ನ್ ಆಗ್ತೀನಿ ಸರ್, ನನ್ನ ಹೇಳಿದ್ರೆ ನನ್ನ ಕೆಳಗಿರೋ ಜಾಯ್ನ್ ಆಗ್ತೀನಿ, ಆ ವಿಷಯ ನನಗೆ ಬಿಟ್ಬಿಡಿ ಸರ್, ಆ ವಿಷಯ ನನಗೆ ಬಿಟ್ಬಿಡಿ ಸರ್. ಸರ್ ನಿಮ್ಮನ್ನೇ 11% ನಾನು ಈ ಕಂಪ್ನಿಗೆ ಜಾಯ್ನ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಗಿರೋರು ಜಾಯ್ನ್ ಆಗಲ್ವ ಸರ್ ನೀವು. ಲಾಸ್ಟಿಗೆ ನಿಮ್ಮ ಕೊಲೀಗ್ಸ್ನೆಲ್ಲ ಒಂದಿನ ಕರ್ಕೊಂಡ್ಬನ್ನಿ ಸರ್, ಒಳ್ಳೆ ಟೀ ಕಾಫಿ ಟೀ ಸ್ನ್ಯಾಕ್ಸ್ ಪ್ರೊಫೆಸರ್ ಇಟ್ಬಿಟ್ಟು ಒಂದು ಕಾಫಿ ಇದ್ದಿರ್ತಾರೆ, ಡಿಸ್ಕಷನ್ ಎಲ್ಲ ಮಾಡಿ ಕಾನ್ಸೆಪ್ಟ್ ಎಲ್ಲ ಎಲ್ಲಿ ಕ್ಲಿಯರ್ ಆದಮೇಲೆ ಸರ್ ನಾನು ಜಾಯ್ನ್ ಆಗಿ ನಾನು ಹೇಳಿದೆ ನೋಡಿ ಸರ್ ಇವ್ರಿಗೆ ಬೇಕಾಗಿದೆ ಒಂದು 2% ಎಷ್ಟು ಹೇಳಿದ್ರು 2%. ನೀವೇ 7-8 ಜನ ಇದ್ದೀರಿ ಸರ್, ಯಾರು ಮುಂಚೆ ಆಗ್ತಾರೆ ಸರ್, ಎಲ್ಲ ನಿಮ್ಮ ಕೆಳಗೆ ಬರುತ್ತೆ ಸರ್. ಅದ್ರ ನೆಕ್ಸ್ಟ್ ಏನು ಮಾಡ್ಬೇಕು ಸರ್, ಅದ್ರ ನೆಕ್ಸ್ಟ್ ಟೆನ್ಷನ್ ಯಾಕೆ ಸರ್, ನಾನಿದ್ದೀನಿ ಸರ್ ಎಲ್ಲದಕ್ಕೂ ಏನು ಹೇಳಿ ನೆಕ್ಸ್ಟಿಗೆ ನಾನಿದ್ದೀನಿ. 2ನೇ ರ್ಯಾಂಕ್ ಈಗ ಟೆನ್ಷನ್ ತಗೊಬೇಡ, ಫಸ್ಟ್ 1 ಹೊಡಿ, 2ಕ್ಕೆ ನಾನಿದ್ದೀನಿ, 2ಕ್ಕೆ ಬಂದೆ ಸರ್, 2 ಆಯ್ತಲ್ಲ 3ಕ್ಕೆ ನಾನಿದ್ದೀನಿ, ಟೆನ್ಷನ್ ತಗೊಬೇಡ, ನೀನು ಕೆಲಸ ಮಾಡು, ನಾನು ಹೇಳ್ದಂಗೆ ಮಾಡು, ಹಿಂಗೆ ಮಾಡಿ ಲಾಸ್ಟಿಗೆ ಏನು ಮಾಡಿ ಸರ್. ನಿಮಗೆ ಟ್ಯೂಷನಿಗೆ ಎಷ್ಟು ಜನ ಮಕ್ಕಳು ಬರ್ತಾರೆ ಸರ್, 25 ಜನ ಬರ್ತಾರೆ ಸರ್. ಸರ್ ಲೀಸ್ಟ್ ಮಾಡ್ಕೊಡಿ, ಅವ್ರ ಪೇರೆಂಟ್ಸಿಗೆ ಅವ್ರ ಮನೆಗೆ ಹೋಗಿ ಮಾತಾಡೋಣ ಸರ್. ಅಂಥ ಬೆಜ್ಜಾನಿದ್ದಾವೆ ಸರ್, ಇಷ್ಟು ಕಾಯ್ತಾ ದಿನಕ್ಕೆ 5 ಜನದ ಇಷ್ಟು ಅಷ್ಟೇ. ಸಂಜೆ ಹೋಗೋದು ಮಾಸ್ಟ್ರು ಅಂದರೆ ಮನೇಲಿ ಭಯ ಭಕ್ತಿ ಇರುತ್ತಲ್ಲ, ಗುರುಗಳೇ ನಮ್ಮ ಮನೆಗೆ ಬಂದರೆ ಸರ್ ಅಂತ ಮಕ್ಕಳು ಒಳ್ಳೆ ಭರ್ಜರಿ ಎಲ್ಲ ಸಿಗಲ್ಲ.
ಕೂತ್ಕೊಂಡು ಮಾತಾಡ್ತಾ ಎಂಥ ದೊಡ್ಡ ಟೀಮ್ ತೆಗ್ದಿದ್ರು ಗೊತ್ತಾ. ಇಡೀ ಸ್ಟೇಟ್ ಲೆವೆಲ್ ಅವಾರ್ಡ್ ಹೈದರಾಬಾದಲ್ಲಿ 5 ಬೆಳ್ಳಿ ಕಿರೀಟ ಹೋಗ್ತೀವಿ. ಚಾಲೆಂಜ್ ಅನ್ನೋದು ಬಂತು ಅಂದರೆ, ಮಾಡಬೇಕು ಅನ್ನೋದು ಬಂತು ಅಂದರೆ ಮುನ್ನುಗ್ಗಿದ್ರೆ ಭಗವಂತನೇ ದಾರಿ ತೋರಿಸ್ತಾನೆ. ಸೋಮಾರಿಗಳಿಗೆ ದಾರಿ ತೋರಿಸಲ್ಲ ಭಗವಂತ, ತೋರಿಸಲ್ಲ. ಮನೇಲಿ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋ ನನಗೆ ಭಗವಂತ ದಾರಿ ಹಾಕಿ ತೋರಿಸ್ತಾನೆ. ಕರೆಕ್ಟ್ ಹೌದವ್ರು. ನೀರು ನನಗೆ ಬೇಕಿದ್ರೆ ನಾನು ಹುಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಅಚೀವ್ಮೆಂಟ್ ಬೇಕಂದ್ರೆ ಹುಡ್ಕೊಂಡು ಯಾರು ಹೋಗ್ಬೇಕು? ನಾವೇ ಹುಡ್ಕೊಂಡು ಹೋಗ್ಬೇಕು. ನಾವು ಹುಡ್ಕೊಂಡು ಹೋಗೋಕ್ಕೆ ತಯಾರಿಲ್ಲ, ಅನ್ವೇಷಣೆ ಮಾಡೋಕ್ಕೆ ತಯಾರಿಲ್ಲ. ಇವತ್ತು ನಾವು ಏನು ಕೂತ್ಕೋತೀವಿ, ರಾತ್ರಿ ಸೂರ್ಯ ಕಂಡಿಡ್ತೀನಿ ಅಂತ ಹೇಳಿ ಅನ್ವೇಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹೇಳಿ ಥಾಮಸ್ ಆಲ್ವಾ ಎಡಿಸನ್ ಏನು ಅನ್ವೇಷಣೆ, ಇವನು ರಾತ್ರಿ ಸೂರ್ಯ ಕಂಡಿಡಿತಾನೆ ಅಂತೇಳಿ. ರಾತ್ರಿ ಕತ್ಲಾದ್ರೆ ಕರೆಂಟ್ ಹೋಗ್ಬಿಟ್ರೆ ಬ್ಯಾಟ್ರನ್ 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 ಅವ್ನು ಕಂಡಿಡಿಬೇಕಾದ್ರೆ ಇವನಂತ ಹುಚ್ಚ ಸೂರ್ಯ ಮಾಡ್ಕೊಂಡ್ರೆ ಸೂರ್ಯ ಕಂಡಿಡಿತಾನೆ ಅಂತ. ಕರೆಕ್ಟ್ ಅಲ್ಲ? ಕಂಡಿಡಿದ್ಮೇಲೆ ನೀವು ಆ ಥರದ್ದು ಏನಾರು ಕಂಡಿಡಿಬೇಕಾ? ಮೊಬೈಲ್ ಏನಾರು ಕಂಡಿಡಬೇಕಾ? ಈಗ ಮೇಡಮ್ ಕ್ಯಾಮ್ರಾ ಇಟ್ಕೊಂಡ್ರೆ ಕಂಡಿಡಬೇಕಾ? ಸಿಂಪಲ್ ಇದೆ ರೀ. ಕಾನ್ಸೆಪ್ಟಿಗೆ ಬಂದು ನಾನು ತೊಗೊಂಡೆ, ನನಗೂ ಆರೋಗ್ಯ ಸಿಕ್ತು, ನಿಮಗೂ ಸಿಗುತ್ತೆ, ಇಬ್ಬರು ಒಟ್ಟಿಗೆ ಮಾಡೋಣ ಅಂತ ಬಂದಿದ್ದೀವಿ, ಮಾಡೋಣ. ಇಷ್ಟೇ ಮಾತಾಡಬೇಕಾಗಿರೋದು. ಹೋಟ್ಲಿಗೆ ಒಂದು ಕಾಫಿ ಕುಡಿಯೋದು, ಇಲ್ಲ ಅರ್ಧ ಮಸಾಲೆ ತಿನ್ನೋದು, ಇಲ್ಲ ಪಾನಿಪುರಿ ತಿನ್ಬೇಕಾದ್ರೂ ಎಲ್ಲೋ ಮದುವೆ ಮನೆಗೆ ಹೋದಾಗ ಸಪ್ರೇಟ್ ಕೂರ್ಸ್ ಮಾತಾಡೋದಕ್ಕೆ ಅದನ್ನೇ ಬೆಟ್ಟ ತಲೆ ಮೇಲೆ ಬಿತ್ತೋಂಗೆ ನಾವು 2 ವಿಡಿಯೋಗಳು ಮಾಡೋಕೆ ಹೋಗುತ್ತೆ. ನನ್ನ ಕೈಲೆಲ್ಲ ಈ ಕಾನ್ಸೆಪ್ಟ್ ಆಗೋದಿಲ್ಲಪ್ಪ. ಯಾಕೆ? 7 ವರ್ಷದಿಂದ ಮಾಡ್ತಾವ್ರೆ ಮನುಷ್ಯರಲ್ವಾ, ಗುಲ್ನಾಶಕನ ಏನು ಹೆಣ್ಮಕ್ಳಲ್ವಾ? ಪ್ರಿಯಾಂಕದಮ್ಮರು 35 ಲಕ್ಷ ಅಚೀವ್ಮೆಂಟ್ ಮಾಡಿ ಇನ್ನು ನಾನು ರೇಡಿ ಹೊಡಿತು ಅಂತ ಹೇಳಿದ್ರೆ ಕಂಪ್ನಿ ಡೈಮಂಡ್ ಎಕ್ಸಿಕ್ಯೂಟಿವ್ ಆಗ್ತಾ ಇದ್ದಾರೆ. ನಿಮ್ಮ ಏರಿಯಾದವ್ರು ಅಂದರೆ ಅವ್ರೇನು ಕೆಲಸ ಮಾಡೋರಲ್ವಾ? ಅವ್ರ ಕೈಲಾಗುತ್ತೆ ಅಂದರೆ ನಿಮ್ಮ ಕೈಲಾಗುತ್ತೆ. ಸಂತೋಷರ ಕೈಲಿ ಆಗಿದೆ, ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕೆ ಸಂಪತ್ತು ಡೈಮಂಡ್. ಸಂತೋಷರೇ ಮಾಡಿರ್ಬೇಕಾರೆ ಏನ್ಬೇಕಾದ್ರೆ ತೀರ್ಥ ಕುಮಾರ್ ಯಾಕಾಗಲ್ಲ ಅಂತ ಹೇಳಿ ತೀರ್ಥ ಕುಮಾರ್ ಮಾಡೋರು. ತೀರ್ಥ ಕುಮಾರ್ಗೆ ನಡಿಲಿಕ್ಕೆ ಆಗಲ್ಲ, ಕೋಲ್ ಇಟ್ಕೊಂಡು ನಡೀತಾರೆ ಅಂತ ತೀರ್ಥ ಕುಮಾರೇ ಮಾಡಿರ್ಬೇಕಾದ್ರೆ ನಮ್ಮ ಕೈಲಿ ಆಗಲ್ಲ ಅನ್ನೋದಕ್ಕೆ ಇಮ್ರಾನು ಆದ್ರು, ಯೂಸುಫ್ ಆದ್ರು, ರವೀಶು ಆದ್ರು, ಮಹಿನು ಆದ್ರು, ಪಾಟೀಲು ಆದ್ರು. ಹೆಜ್ಜೆ ಇಡಬೇಕಲ್ಲ. ಮಹಾತ್ಮ ಗಾಂಧಿ ಒಂದು ಹೆಜ್ಜೆ ಇಡೋದಕ್ಕೇನೆ ಆಗಿದ್ದು. ನಾನಿದ್ದೀನಿ ಅಂತೇಳಿ ಅವ್ರಿನ ಐಷಾರಾಮಿಗೆ ಸ್ವತಂತ್ರ ಯಾಕೆ ಅಂತ ಕೂರ್ಬೋದಿತ್ತು. ಐಷಾರಾಮಿ ಮನುಷ್ಯ ಮಹಾತ್ಮ ಗಾಂಧೀಜಿಯವರು, ಅಷ್ಟು ಸೌಕರ್ಯರು ಆ ಸಂದರ್ಭದಲ್ಲೇ. ಆದ್ರೂ ಏನ್ ಮಾಡ್ರಿ ಹೇಳಿ, ಕಚ್ಚೆ ಪಚ್ಚೆ ಹಾಕೊಂಡ್ರೆ ಕೋಲ್ ಇಟ್ಕೊಂಡ್ರೆ ರೆಡಿ. ಈಗ ಮೊನ್ನೆ ಎಲ್ಲೋ ಮಟನ್ ಸಿಕ್ಕಿರಲಿಲ್ಲ. ಕರೆಕ್ಟ್ ಅಲ್ಲ? ಅವ್ರದ್ದು ಹುಟ್ಟಿದ ದಿನ ಸತ್ತಿದ ದಿನ ಮಟನ್ ಇಲ್ಲ. ಕರೆಕ್ಟ್ ಅಲ್ವಾ? ಅವೆಲ್ಲ ಇತಿಹಾಸ ತಾನೆ. ಒಬ್ನಿಗೋಸ್ಕರ ಕೆಲವೊಂದು ತ್ಯಾಗ ಮಾಡೋದು ಇತಿಹಾಸ ತಾನೆ. ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಸತ್ತಿದ್ದ ದಿನ ಅಮೆರಿಕದಲ್ಲಿ ಲೈಟ್ ಆಫ್ ಮಾಡ್ತಾರೆ 10 ನಿಮಿಷ. ಅಮೆರಿಕದಲ್ಲಿ ಇವತ್ತವರೆಗೂ ಲೈಟ್ ಆಫ್ ಆಗಿಲ್ಲ. ಆದ್ರೆ ಅವ್ನು ಸತ್ತಿದ್ದ ದಿನ ಮಾತ್ರ 10 ನಿಮಿಷ ಲೈಟ್ ಆಫ್ ಆಗುತ್ತೆ. ಅದೊಂದು ಇತಿಹಾಸ ತಾನೆ. ಆ ಇತಿಹಾಸ ಮಾಡೋಕ್ಕೆ ರೆಡಿ ಆಗ್ಬೇಕು ಸ್ನೇಹಿತರೆ. ಸುಮ್ಮನೆ ಓದ ಪುಟ ಬಂದ ಪುಟ ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಕೇಳಿದ್ರು. ಜನ ಇದಾರೆ ಹೊರಗಡೆ, ನೆಗೆಟಿವ್ ಇದ್ದಾರೆ. ಎಲ್ಲರೂ ಬಂದು ಕೋಟ್ಯಾಧಿಪತಿ ಆಗ್ಬಿಟ್ರಿ. ಈಗ ನನ್ನ ಹತ್ರ ಬೆನ್ಸ್ ಕಾರು, ಪ್ರಿಯ ಮೇಡಮ್ ಹತ್ರ ಬೆನ್ಸ್ ಕಾರು, ನೇತ್ರನ ಹತ್ರ ಬೆನ್ಸ್ ಕಾರು, ರಮೇಶ್ ಹತ್ರನೂ ಬೆನ್ಸ್ ಕಾರು, ರಾಜಪ್ಪ ಹತ್ರನೂ ಬೆನ್ಸ್ ಕಾರು, ರುಕ್ಮಿಣಿ ಹತ್ರನೂ ಬೆನ್ಸ್ ಕಾರು, ತುಳಸಮ್ಮನ ಹತ್ರನೂ ಬೆನ್ಸ್ ಕಾರು, ಎಲ್ಲರದು ಬೆನ್ಸ್ ಕಾರು ಇಲ್ಲಿ ನಿಲ್ಸ್ಬಿಟ್ಟು ಒಂದು ಕಡೆ. ಸಂತೋಷ್ ಅವ್ರದ್ದು ಏನು ಸ್ಪೆಷಲ್ ಬೆನ್ಸ್ ಕಾರು, ನನ್ನ ಹತ್ರನೂ ಬೆನ್ಸ್. ಕರೆಕ್ಟ್ ಹೌದು ಅಲ್ವೋ? ದೇವರು ಸಮತೋಲನ ಕಾಪಾಡ್ಲಿಕ್ಕೋಸ್ಕರ ಕೆಲವೊಂದು ಏನು ಮಾಡ್ತಾನೆ ಹೇಳಿ, ಡ್ರಾಪ್ ಮಾಡ್ತಾನೆ. ಸರ್, ಈಗ ಪೆಟ್ರೋಲ್ ಬಂಕಲ್ಲಿ ಇರೋರು, ಕೆಲಸ ಮಾಡೋರೆಲ್ಲ ಕೋಟ್ಯಾಧಿಪತಿಗಳಾಗ್ಬಿಟ್ರೆ ನಮ್ಮ ಕಾರಿಗೆ ಪೆಟ್ರೋಲ್ ಹಾಕೋರು ಯಾರು? ಎಲೆಕ್ಟ್ರಿಷಿಯನ್ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಟ್ರೆ ನಮ್ಮನೇಲಿ ಏನಾದ್ರು ಎಲೆಕ್ಟ್ರಿಕ್ ಕೆಟ್ಟೋದ್ರೆ ಎಲೆಕ್ಟ್ರಿಕ್ ಕೆಲಸ ಮಾಡೋರು ಯಾರು? ಅಡುಗೆ ಮನೆ, ಮದುವೆ ಮನೆಯಲ್ಲೆಲ್ಲ ಅಡುಗೆ ಬಡಿಸ್ತಕ್ಕಂಥವ್ರೆಲ್ಲ ವಿಶ್ವರಿಗೆ ಸೇರಿ ಕೋಟ್ಯಾಧಿಪತಿಗಳಾಗ್ಬಿಟ್ರೆ ನಮ್ಮನೆ ಓಪನಿಂಗಿಗೆ ಅಡುಗೆ ಬಡಿಸೋರು ಯಾರು? ಮದುವೆ ಮನೇಲಿ ಅಡುಗೆ ಮಾಡೋರು ಯಾರು? ಅದಕ್ಕೆ ದೇವ್ರು ಏನು ಮಾಡ್ತಾನೆ ಹೇಳಿ, ಸಮತೋಲನ ಕಾಪಾಡ್ಲಿಕ್ಕೋಸ್ಕರ ಕಷ್ಟವನ್ನು ಕೊಡ್ತಾರೆ, ಏರುಪೇರು ನೋಡ್ತಾರೆ. ಅದನ್ನು ಜಯಿಸಿದಂಥವ್ರಿಗೆ ಮಾತ್ರ ಸಕ್ಸಸ್ ಅನ್ನ ಕೊಡ್ತಾರೆ. ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈರ್ ಪಂಚರ್ ಆಗುತ್ತೆ, ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಳಾಗುತ್ತೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗಂಡ ಸಿಕ್ತಾಗ್ತಾನೆ, ಎಲ್ಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ, ಎಷ್ಟೊತ್ತಿಗೆ ಬರ್ತೀಯಾ, ಟೈಮ್ ಸೆನ್ಸ್ ಇಲ್ಲ ಅಂತಾರೆ, ತಿಂಡಿ ಮಾಡಕ್ಕೆ ಹೋಗಲ್ವಾ ಅಂತಾರೆ, ಮಗು ನೋಡ್ಕೊಳಕ್ಕಾಗಲ್ವಾ ಅಂತಾರೆ. ಅವೆಲ್ಲ ದೇವ್ರು ಮಧ್ಯೆ ಕೊಡ್ತಕ್ಕಂಥ ಅಡಚಣೆ. ಏನು ಹೇಳಿ? ದೇವ್ರು ಕೊಡ್ತಕ್ಕಂಥ ಅಡಚಣೆ ರೀ. ನಿಮ್ಮನ್ನ ಕೋಟ್ಯಾಧಿಪತಿಯಾಗಿ ಹುಟ್ಟಿಸ್ಬೇಕು ಅಂತ ಏನಾದ್ರು ದೇವ್ರು ಡಿಸೈಡ್ ಮಾಡಿದ್ದಿದ್ರೆ ನಿಮ್ಮನ್ನ ಅಂಬಾರಿ ಮನೆಯಲ್ಲೇ ಹುಟ್ಟಿಸ್ತಿದ್ದ ಸರ್? ಯಡಿಯೂರಪ್ಪರ ಮನೆ ಹುಟ್ಟಿಸ್ತಿದ್ದ? ಇಲ್ಲ ನಮ್ಮ ಚಾಮರಾಜ ಒಡೆಯವ್ರ ಮನೆ, ಮೈಸೂರವ್ರ ಮನೆಯಲ್ಲೇ ಹುಟ್ಟಿಸ್ಬಿಡ್ತಿದ್ದ? ಕರೆಕ್ಟ್ ಹೌದು ಅಲ್ವೋ? ನೀವು ಹಿಂಗೇ ಇರಬೇಕು ಅಂತ ಹೇಳಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿಸ್ತೀರ. ಕರೆಕ್ಟಾ? ಆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಹೇಳಿ ಯಾರ ವಿರುದ್ಧ ಹೋಗ್ತಾ ಇದ್ದೀವಿ? ಯಾರ ವಿರುದ್ಧ? ದೇವ್ರ ವಿರುದ್ಧ ಹೋಗ್ತಾ ಇರೋದು. ನಮ್ಮನ್ನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿಸಿದ್ದಾನೆ. ಕರೆಕ್ಟಾ? ದೇವ್ರ ವಿರುದ್ಧ. ನೀನು ನನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿಸಿದ್ಯಲ್ಲ, ನಾನು ಕೋಟ್ಯಾಧಿಪತಿ ಆಗ್ತೀನಿ ನೋಡು ಅಂತೇಳಿ ಯಾರ ವಿರುದ್ಧ ಹೋಗ್ತಾ ಇದ್ದೀವಿ? ದೇವ್ರ ವಿರುದ್ಧ. ದೇವ್ರ ವಿರುದ್ಧ. ದೇವ್ರು ಏನು ಮಾಡ್ತಾನೆ? ಮನುಷ್ಯನೇ ಕಾಂತ್ರಿ ಕೆಲಸ ಮಾಡ್ತಾನೆ. ಕರೆಕ್ಟ್ ಹೌದಲ್ವ? ಅವ್ನು ಹುಟ್ಟಿಸ್ದವ್ನು ದೇವ್ರು ಇನ್ನು ಹೆಂಗೆ ಮಾಡ್ಬೇಕು ಹೇಳಿ? ಮಾಡ್ತೀನಿ ಹೋಗ್ತೇವೆ ಕೋಟ್ಯಾಧಿಪತಿ. ಯಾ ಬಾ, ಇವತ್ತು ನಿನ್ನ ಹೆಂಡತಿ ಹತ್ರ ಬಯಸ್ತೀನಿ, ಬಾ ನಿನ್ನ ಗಂಡನ ಹತ್ರ ಬಯಸ್ತೀನಿ. ಇಲ್ಲ ಗಾಡಿ ಸುಮ್ಮನೆ ಟಚ್ ಆಗೋದು, ಏನೋ ಒಂದು ಜಗಳ ಆಗೋದು,
ಮಕ್ಕಳ ಹತ್ರ ಕಿರಿಕಿರಿ ಆಗೋದು, ಅತ್ತೆ ಹತ್ರ ಕಿರಿಕಿರಿ ಆಗೋದು, ಮಾವನ ಹತ್ರ ಕಿರಿಕಿರಿ ಆಗೋದು. ಏನು ಹೇಳಿ, ನಿಮ್ಮ ಮನಸ್ಸು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ. ಅದನ್ನು ಮೆಟ್ಟಿ ಮೀರಿ ನಿಂತವರು ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ನೋಡಿ, ಒಂದೇ ಒಂದು ಹಣ ಅಂತಕ್ಕಂಥದ್ದಲ್ಲ, ಜೀವನದಲ್ಲಿ ಏನಾದರೂ ಒಂದು ಬದಲಾಗಬೇಕಂದ್ರೆ ತುಂಬ ಶ್ರಮ ಬೇಕು. ಒಂದು ಪಾಟು ನಿಮ್ಮ ಶ್ರಮನ ನೋಡಿ ಭಗವಂತ ಕೂಡ ಸೋಬೇಕು. ಭಸ್ಮಾಸುರ ಗೊತ್ತಿತ್ತು ನನ್ನ ತಲೆ ಮೇಲೆ ಕೈ ಇಡ್ತಾನೆ ಅಂತ ಶಿವನಿಗೆ. ಆದರೂ ಶಿವ ಅವನಿಗೆ ವರ ಕೊಟ್ಟ. ಯಾಕೆ ಹೇಳಿ, ವರ ಕೊಟ್ಟಿದ್ದೇ ಒಂದೇ ಉದ್ದೇಶ, ಅವನ ತಪಸ್ಸು ಅಷ್ಟು ಸ್ಟ್ರಾಂಗ್ ಮಾಡಿದ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ. ತಪಸ್ಸು ಕೊಡೋವರೆಗೂ ಬಿಟ್ಟಿಲ್ಲ. ಶಿವ ಏನು ಮಾಡ್ದೆ ಹೇಳಿ, ಅದನ್ನು ಮೆಚ್ಚಿ ಆಶೀರ್ವಾದ ಮಾಡಿ. ಕರೆಕ್ಟ್ ಹೌದಲ್ವ? ಅವನಿಗೆ ಗೊತ್ತು ನನ್ನನ್ನು ಸಾಯಿಸ್ತಾನೆ, ನನ್ನ ಹತ್ರಕ್ಕೆ ಬರ್ತಾನೆ ಭಸ್ಮಾಸುರ ಅಂತೇಳಿ ಗೊತ್ತಿದ್ರು ಯಾಕೆ ಸೋತಿದ್ದವನು? ಅವನ ತಪಸ್ಸಿಗೆ. ಇಲ್ಲೂ ಅಷ್ಟೇ, ನಿಮ್ಮ ಕೆಲಸನ ನೋಡಿ ನೋಡಿ ಭಗವಂತ ಇದು ಹುಚ್ಚು, ಇದು ಆಗದಿದ್ದ ಕೆಲಸ, ಇವನು ಅಚೀವ್ಮೆಂಟ್ ಕೊಟ್ಟಿಲ್ಲ ಅಂದರೆ ಇನ್ನು ಬಿಡೋ ಮನುಷ್ಯ ಅಲ್ಲ ಅಂತ ಹೇಳಿ ಭಗವಂತ ಏನು ಮಾಡ್ತಾನೆ ಗೊತ್ತಾ, ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೆಲಸ ಮಾಡ್ತೀವಿ, ಯಾಕೆ ಐಡಿ ಬರುತ್ತೆ? 2.5 ಲಕ್ಷ ಐಡಿಗಳಿದೆ. ಬರ್ಬೇಕಾದ್ರೆ ಒಬ್ಬ ಪರ್ಸನ್ ಇವತ್ತು 2.5 ಲಕ್ಷ ಐಡಿ ಇದೆ. ಯಾರ್ಯಾರೆಲ್ಲ ಐಡಿ ಆಗ್ತಾರೋ ಗೊತ್ತಿಲ್ಲ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಈಗ ನಾರ್ತಲ್ಲಿ ಬೆಳಗ್ಗೆ ಒಂದು ಝೂಮ್ ತೊಗೊಂಡೆ, ಐಸಕರೋ ಐಸಕರಿತು ಐಸಾತ ಇಷ್ಟೇ ಮುಗಿತ್ತು. ಬ್ಲೂಟೂತ್ ಆಫರ್ ಇತ್ತು, ಎಕ್ಸ್ಟೆನ್ಷನ್ 1 ವಾರ ಅಂತ ಹೇಳಿದೆ. ಬ್ಲೂಟೂತ್ ಇದೆಯಾ ಸರ್? ವಾಡಿ ಇಲ್ಲಿ 100 SPಗೆ ಡೆಲ್ಲಿ ಕೊಟ್ಟಿದ್ದೆ, 100 SP ಬ್ಲೂಟೂತ್ ಹುಷಾಬಿಟ್ರು. ಮನೆ ಕೊರಿಯರ್ ಮಾಡಿದ್ದೆ, ಇಲ್ಲಿಂದಾನೆ ಆಫರ್ಗಳು ಕೊಟ್ಟಿದ್ದೆಲ್ಲ ಬೈ ಕೊರಿಯರ್. ಬರೀ ಫೋನು ಝೂಮ್ ಐಸಕರೋ ಐಸಾತ ಇಷ್ಟೇ ಹೇಳ್ತಾರೆ. ಬಿಸ್ನೆಸ್ ಬರ್ತಾ ಇದೆ. ಭಗವಂತ ಶ್ರಮ ಹಾಕೋರಿಗೆ ಒಂದಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ. ನಿಯತ್ತಿಂದ ಇರೋರಿಗೆ ಭಗವಂತ ಒಂದಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ. ಕೆಲವ್ರಿಗೆ 5ನೇ ರ್ಯಾಂಕಲ್ಲಿ ಒಳ್ಳೆ ಟೀಮ್ ಕೊಟ್ಬಿಡ್ತಾನೆ, 8ನೇ ರ್ಯಾಂಕಲ್ಲಿ ಸ್ಮ್ಯಾಶ್ ಮಾಡಕ್ಕೆ ಬಿಡ್ತಾನೆ. ಯಾಕೆ ಹೇಳಿ, ಅವರಿಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಬರಲಿಲ್ಲ ಅವರ ಈಗೋದಲ್ಲಿ. ಕೆಲವ್ರಿಗೆ 5ನೇ ರ್ಯಾಂಕಲ್ಲೂ ಟೀಮ್ ಇಲ್ಲ, 7ನೇ ರ್ಯಾಂಕಲ್ಲೂ ಟೀಮ್ ಇಲ್ಲ. ಕೆಲವ್ರಿಗೆ ಡೈಮಂಡ್ ರ್ಯಾಂಕಿಗೆ ಬಂದಾಗ ಒಳ್ಳೆ ಟೀಮ್ ಆಗೋಗ್ಬಿಡುತ್ತೆ. ಏನ್ರಿ ಪ್ರಾಬ್ಲಮ್ ಅವ್ರಿಗೆ? ಏನಿಲ್ಲ, ಶಾಕ್ ಕೊಟ್ಬಿಡ್ರಿ. ಸೊ ಭಗವಂತ ಶ್ರಮ ಹಾಕೋರಿಗೆ ಇಲ್ಲೂ ದಾರಿ ಬಿಡೋದು. ಎಕ್ಸಾಂಪಲ್ ಬೇರೆ ಯಾರು ಬೇಡ, ನಿಮ್ಮ ಲೀಡರ್ ಏನು ಕೊಡಿ, ನೇತ್ರ ಇರ್ಬೋದು, ಪ್ರೇಮ ಮೇಡಮ್ ಇರ್ಬೋದು. ಮೈಸೂರಿಗೆ ಒಂದು ಹಾಕಿದ್ರು ಸೈಕಲ್ ಹೊಡೆದ್ರು, ಇವ್ರು ಬದಲಾಗಲ್ಲ. ಇವರು ಶ್ರಮ ನೋಡಿ 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 ಭಗವಂತ ಡೈಮಂಡ್ ಆಗೋ ಟೈಮ್, ನಿನ್ನಲ್ಲಿ ಶ್ರಮ ಜಾಸ್ತಿ ಇದೆ, ನಿನಗೋಸ್ಕರ ಒಂದು ಒಳ್ಳೆ ಟೀಮನ್ನು ಕೊಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಇಷ್ಟು ಶ್ರಮನೇ ಇಲ್ಲದ ಟೀಮನ್ನು ಇವತ್ತು ಬೆಂಗಳೂರಲ್ಲಿ ಕೊಟ್ಟ. POP ಬರ್ತೀರಾ? ನಂಗೆ ಇವತ್ತು ನಾಮಕರಣ ಆಯಿತು, ನಾಮಕರಣ ಆಯಿತು. ಬೆಂಗಳೂರಲ್ಲಿ POP ಹೋಗಿ ಫೋಟೋ ಹಾಕಿದ್ದಾರೆ. ಅವರೇ ಫೋನ್ ಮಾಡ್ತಾರೆ, ಬರ್ತಾ ಇಬ್ಬರು ಫೋನ್ ಮಾಡಿದ್ರು, ಸರ್ ರಾಕ್ ಮಾಡ್ತಾ ಇದ್ದೀವಿ ಸರ್, ಮಂಗಳೂರು ಮಿನಿಮಮ್ 20 ಜನ ನಾವು ಲೀಡರ್ಸ್ಗಳು ಕೊಡ್ತೀವಿ ಸರ್. ಇವ್ರ ಶ್ರಮಕ್ಕೆ ಭಗವಂತ ಬೆಂಗಳೂರಲ್ಲಿ ಒಳ್ಳೆ ಟೀಮೇ ಕೊಟ್ಬಿಟ್ಟ. ಶ್ರಮ ನಿಲ್ಲಿಸಿಲ್ಲ, 6 ವರ್ಷದಿಂದ ಶ್ರಮ ನಿಂತಿಲ್ಲ. ಝೂಮ್ ತಗೋತಾರೆ, ಮೀಟಿಂಗ್ ಕೇಳ್ತಾರೆ, ಅಪ್ಲೈನ್ ಏನು ಹೇಳ್ತಾರೆ ಕೇಳ್ತಾರೆ. ಎಷ್ಟೋ ಸರಿ ಸ್ಟ್ರಿಕ್ಟಲ್ಲೇ ಮಾತಾಡ್ತೀನಿ ನೋಡಿ. ಫ್ರೆಂಡ್ಶಿಪ್ಪೇ ಬೇರೆ ನನ್ನ ವಿಷಯದಲ್ಲಿ. ಬಿಸ್ನೆಸ್ ಅಂತ ಬಂದಾಗ ನಾನು ಶೆಟ್ಟಿನೇ, ಬಿಸ್ನೆಸ್ ಅಂತ ಬಂದಾಗ ಮಾರ್ವಾಡಿನೇ. ₹1 ಹಾಕ್ಬೇಕಾದ್ರೆ ಹಾಕ್ಲೇಬೇಕು, ಬೇಕಾದ್ರೆ ₹100 ಆಮೇಲೆ ಖರ್ಚು ಮಾಡೋಣ. ನಾವು ಬಿಸ್ನೆಸ್ಸಲ್ಲಿ ₹1 ವ್ಯವಹಾರ. ನಾನು ಯಾವತ್ತೂ ವ್ಯವಹಾರ ಕೆಡಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ ಸ್ನೇಹಿತರೆ. ಇವತ್ತು ಭಗವಂತರಿಗೆ ಬೆಂಗಳೂರಲ್ಲಿ ಟೀಮ್ ಕೊಟ್ಟ, ಹೇಗೆ ಕೊಟ್ಟ? ಇವತ್ತು ಇದೇ ಕಲಿಮೂರು ನಮ್ಮೊಟ್ಟಿಗೆ ಸ್ಟಾರ್ಟಿಂಗ್ ಬಂದರು, ನಮಗೆ ಸಾಥ್ ಕೊಡಲಿಲ್ಲ. ಅಲ್ಲಿ ಯಾರೋ ಒಬ್ಬರ ಹತ್ರ ಮಾತಾಡ್ತಾ ಪ್ರಿಯ ಮೇಡಮ್ ಅವ್ರು ಬೆಂಗಳೂರಿಗೆ ಆ ಟೈಮು ಕನೆಕ್ಟಿವಿಟಿ ತಪ್ಪು. ನಮ್ಮ ಕೆಳಗೆ ಯಾವುದೋ ಟೀಮಿಗೆ ಹೋದ್ರು, ಕರೆಕ್ಟಲ್ಲಿ ಕನ್ಯಾಕುಮಾರಿ ಅನ್ನೋ ಟೀಮಿಗೆ ಹೋದ್ರು. ಭಗವಂತ ಏನು ಮಾಡ್ದ, ನೀನು ಕಟ್ಟಿರೋ ಶ್ರಮ, ನಿನ್ನ ಟೀಮು, ನೀನು ಪರಿಶ್ರಮ ಹಾಕಿದ್ಯಾ, ಬ್ಯಾಕ್ ಟು ಪೇರ್ ಡೈಮಂಡ್ ಆಗ್ತಿದ್ಯಾ, ತಗೋ ಇನ್ನೊಂದು ಕ್ಯಾಂಡಿಡೇಟ್ ಕೊಡ್ತೀನಿ ಅಂತ. ಇದೇ ಕಲಿಮೂರು ವಾಪಸ್ ಬಂದು, ಮೇಡಮ್ ನಿಮ್ಮೊಟ್ಟಿಗೆ ನಾನು ವಾಪಸ್ ಮಾಡ್ತೀನಿ ಅಂತ ಬಂದರು. ಭಗವಂತ ನೋಡ್ತಾನೆ, ನಿಮ್ಮ ಶ್ರಮ ನೋಡ್ತಾನೆ. ಸುಮ್ಮನೆ ರ್ಯಾಂಕ್ಗಳು ಕೊಡಲ್ಲ. ನಾನು ಇವತ್ತವರೆಗೂ ನನ್ನ ಲೈಫಲ್ಲಿ ಭಗವಂತನ ಮುಂದೆ ನಾನು ಸೋತೇ ಇಲ್ಲ. ನನ್ನ ಶ್ರಮ ನೋಡಿ ನೋಡಿ ಇವನೊಬ್ಬ ಹುಚ್ಚ ಮಾಡಿದೆ. 4 ಗಂಟೆಗೆ ಬರೋವರೆಗೆ 5 ಗಂಟೆಗೆ ಬರ್ತೀನಿ. ಸುಮ್ಮನೆ ಕೊಡೋದೇ ಇಲ್ಲ ಈ ವ್ಯಕ್ತಿ ಅಂತ ಏನು ಮಾಡ್ತಾನೆ ಹೇಳಿ, ಈ ಕಡೆನೂ ಕೊಡ್ತಾನೆ, ಎಲ್ಲ ಕಡೆನೂ ಟೀಮನ್ನು ಕೊಡ್ತಾ ಹೋಗ್ತಾನೆ. ನಾವು ಸೋಮಾರಿಗಳಾದ್ರೆ ಭಗವಂತ ಏನು ಮಾಡ್ತಾನೆ ಗೊತ್ತಾ, ಏನೋ ಇವ್ರ ಕೆಲವೊಂದು 4 ಜನಕ್ಕೆ ಹೆಲ್ಪ್ ಆಗಲಿ, ಆರೋಗ್ಯನೂ ಸಿಗಲಿ, ದುಡ್ಡು ಸಿಗಲಿ ಅಂತ ನಾನು ಯೋಚನೆ ಮಾಡಿದೆ. ಇದ್ಯಾಕೋ ಸೋಮಾರಿ ಕಟ್ಟಿದ್ದು, ಇದ್ರ ಕೈಲಿ ಆಗೋಗೋ ಕೆಲಸ ಅಲ್ಲ. ತತಸ್ತು, ನೀನು ಹೆಂಗಿದ್ಯಾ ಹಂಗೆ ಯಾವಾಗ ನೋಡಿದ್ರು ಪ್ರಾಬ್ಲಮ್. ಮೇಡಮ್ ಮೀಟಿಂಗ್ ಬರ್ಬೋದಾ ಮೇಡಮ್, ಈ ವಾರ ಆಗಲ್ಲ, ನೆಕ್ಸ್ಟ್ ವೀಕ್ ಯಾರು ಮೇಡಮ್, ಝೂಮ್ ಬರ್ತಾ ಇಲ್ಲ ಮೇಡಮ್, ಅದೇ ಟೈಮಿಗೆ ಬರ್ಲಿಕ್ಕೆ ಆಗ್ತಾಯಿಲ್ಲ, ನೆಕ್ಸ್ಟ್ ಬರ್ತೀನಿ. ಭಗವಂತ ಏನು ಮಾಡ್ತಾರೆ ಗೊತ್ತಾ, 4 ಸರಿ ನೋಡ್ತಾರೆ, ನೀನು ಬರಲೇಬೇಡ ಹೋಗುತ್ತೆ, ನೀನು ಅಲ್ಲೇ ಇರು, ನೀನು ಹಣೆ ಬರ ನೆಕ್ಸ್ಟ್ ಅಂತ ಡಿಸೈಡ್ ಮಾಡ್ತಾರೆ. ಪಕ್ಕ ಸ್ನೇಹಿತರೆ, ಯೂನಿವರ್ಸಲ್ ಸಪೋರ್ಟ್. ನೀವೇನು ಮಾತಾಡ್ತೀರೋ ಅದಾಗುತ್ತೆ. ಪಾಸಿಟಿವ್ ಮಾತಾಡ್ತಾನೆ ಇರಿ. ಮೊನ್ನೆ MD ಸರ್ ಖುಷಿ ಆದರು, ದಾಂಡೇಲಿ ಟ್ರಿಪ್ ವಿಡಿಯೋ, ಆಮೇಲೆ